ಹೆಲೋ ಪೀಪಲ್, ಹೇಗಿದ್ದೀರಾ? ಹಾಗೆ ಇದು ಭಾನುವಾರ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ಹಾಗಾಗಿ ನಾನು ಮತ್ತು ನನ್ನ ಚಿಕ್ಕ ಮಗಳನ್ನು ಕೂಡ ಹೋಗ್ತಾ ಇದ್ದೀವಿ. ಶಾಪಿಂಗ್ ಅಂದರೆ ಏನಿಲ್ಲ, ಸ್ವಲ್ಪ ಡೈಲಿ ಯೂಸ್ ಬಟ್ಟೆ ತರಬೇಕಿತ್ತು ಚಿಕ್ಕವಳಿಗೆ. ದೊಡ್ಡವಳಿಗೇನೋ ಇತ್ತು, ಚಿಕ್ಕವಳಿಗೆ ಬಟ್ಟೆ ಇರಲಿಲ್ಲ. ಹಾಗಾಗಿ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಸಂಡೇ ಆಗಿದ್ದರಿಂದ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಹಾಗಾಗಿ ನನ್ನ ಮಗಳು ಶೂ ಹಾಕ್ಕೊಂಡು ರೆಡಿ ಆಗ್ತಾವಳೆ. ಇವಾಗ ನಾನು ಕೂಡ ಹೊರಟೆ. ನಾನು ತಲೆಗೆ ಆಯಿಲ್ ಹಾಕಿದ್ರಿಂದ ಹಾಗೆ ಜಡೆನ ಬಾಚಿದ್ದೀನಿ, ನಾನು ಏನು ಹಾಕಿಲ್ಲ. ಇಲ್ಲಿ ಬಸ್ಸಲ್ಲಿ ಹೋಗಿ ಆಮೇಲೆ ಮೆಟ್ರೋದಲ್ಲಿ ನಾವು ಚಿಕ್ಕಪೇಟೆಗೆ ಹೋಗಿದ್ದಿದ್ದು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೆಟ್ರೋಗೆ ಬಂದೆ. ಮೆಟ್ರೋದಲ್ಲಿ ಟಿಕೆಟ್ ತೊಗೋಬೇಕಿತ್ತು. ನಾನು ಟಿಕೆಟ್ ತೊಗೊಳ್ಳೋಣ ಅಂತ ಅನ್ನುವಾಗ ಜನ ಕಡಿಮೆ ಇದ್ದರು. ಬಟ್ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಅಂತ ಹೇಳಿ ಅಲ್ಲಿ ಎ ಟಿ ಎಮ್ಮಲ್ಲಿ ನೋಡಿದೆ. ಬಟ್ ಅಲ್ಲಿ ಎ ಟಿ ಎಮ್ಮಲ್ಲಿ ಅಮೌಂಟ್ ಇರಲಿಲ್ಲ. ಸೊ ಹಾಗೆ ಸ್ಕ್ಯಾನ್ ಮಾಡಿಬಿಟ್ಟು ತೊಗೊಂಡು ಬಂದು ನಾವಿಲ್ಲಿ ಚಿಕ್ಕಪೇಟೆಗೆ ಬಂದಿದ್ದು. ನನ್ನ ಮಗಳಿಗೆ ಡೈಲಿ ಯೂಸ್ ಬಟ್ಟೆಗಳನ್ನ ತೊಗೊಂಡು ಇಲ್ಲಿ ಕುಮಾರ್ ಸ್ಟೋರ್ಸ್ಗೆ ಬಂದಿದೆ. ಏನಕ್ಕಪ್ಪ ಅಂತಂದರೆ ಇಲ್ಲಿ ಕ್ರೀಮ್ ತೊಗೊಳೋದಕ್ಕೆ ಬಂದಿದೆ. ನಾನು ಯಾವಾಗಲೂ ಇಲ್ಲೇ ಕ್ರೀಮ್ ತೊಗೊತಾ ಇರ್ತೀನಿ, ಈಗ ಒಂದು 2-3 ಸಲದಿಂದ. ನನಗೆ ಪಿಗ್ಮೆಂಟೇಷನ್ಗೆ ಇವರು ಕ್ರೀಮ್ನ ಕೊಟ್ಟಿದ್ದಾರೆ. ಕೊಟ್ಟಿದ್ದರು ಕ್ರೀಮ್ನ ಅಪ್ಲೈ ಮಾಡಿದಾಗಿಂದ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಒಂದು 3 ತಿಂಗಳು 4 ತಿಂಗಳಿಂದ ಅಂತಲೇ ಹೇಳ್ಬೋದು. ಸ್ವಲ್ಪ ಕಡಿಮೆ ಆಗಿದೆ ಅಂತಂದರೆ ಫುಲ್ ಹೋಗಿಲ್ಲ. ಡಾರ್ಕ್ ಆಗಿರೋದು ಲೈಟ್ ಆಗಿದೆ, ಸ್ವಲ್ಪ ಹೋಗ್ತಾಯಿದೆ ಅಂತ ಅನ್ನಿಸ್ತೈತೆ. ಸೊ ಹಾಗಾಗಿ ಅದೇ ಕ್ರೀಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಬಂದಿದೆ. ಇಲ್ಲಿ ತುಂಬ ಕಂಪ್ನೀಸ್ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಹಾಗೆ ದೊಡ್ಡ ದೊಡ್ಡ ಪಾರ್ಲರು, ಮೇಕಪ್ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಇಲ್ಲೇ ಬಂದು ಕ್ರೀಮ್ ತೊಗೋತಾರೆ. ನಾನು ನೋಡಿದೆ ಒಬ್ರನ್ನ, ಕ್ರೀಮ್ ಅಂದರೆ ಪಾರ್ಲರ್ ಅವರು ಹಾಗೆ ಮೇಕಪ್ ಮಾಡ್ತಾರಲ್ಲ ಅವರೆಲ್ಲ ಬಂದು ಎಲ್ಲ ಮೇಕಪ್ ಸೆಟ್ ಎಲ್ಲ ತೊಗೊತಾ ಇದ್ದಿದ್ದು. ಸೊ ಎಲ್ಲ ಥರ ಐಟಮು ಸಿಗುತ್ತೆ. ಚಿಕ್ಕಪೇಟೆಲಿರೋ ಕುಮಾರ್ ಸ್ಟೋರ್ಸ್ಗೆ ಬೇಕಾದ್ರೆ ಒಂದು ಸಲ ಭೇಟಿ ಕೊಡಿ. ಇದೇನು ಪ್ರಮೋಷನ್ ಅಲ್ಲ, ನನ್ನ ಎಕ್ಸ್ಪೀರಿಯೆನ್ಸು. ಹಾಗಾಗಿ ಮತ್ತು ಇದು ಚಿಕ್ಕಪೇಟೆದು ಅಯ್ಯಂಗಾರ್, BVK ಅಯ್ಯಂಗಾರ್ ರೋಡ್ ಅಂತಾರಲ್ಲ, ಅದು ನಿಜ ಕಾಲಿಕ್ಕೋದಕ್ಕೂ ಜಾಗ ಇರೋಲ್ಲ. ಫುಲ್ಲು ಜಾತ್ರೆ ಥರ ಇರುತ್ತೆ. ಈ ಥರ ಜಾಗದಲ್ಲೇ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ, ಹಂಗಂಗೆ ಸಿಗ್ತಾ ಇರ್ತದೆ. ನಿಜ ನನ್ನ ಹೋಗಿ ಇದು ಯಾಕಪ್ಪ ಅನ್ನಿಸ್ಬಿಡುತ್ತೆ ಅಷ್ಟು. ಹಾಗೆ ಮಳೆ ಕೂಡ ಬಂತು. ಮಳೆ ಬರೋ ಅಷ್ಟರಲ್ಲಿ ನಾವು ಮೆಟ್ರೋ ಸ್ಟೇಷನ್ ಒಳಗಡೆ ಬಂದ್ಬಿಟ್ವಿ. ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬರೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ನನ್ನ ಮಗಳು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾಳೆ ಓಡಾಡಿ. ಯಾಕಂದರೆ ಲೊಕೇಶನ್ ಹಾಕ್ಕೊಂಡು ಹೋದೆ ನಾನು ಸ್ಟೋರ್ಸ್ವರೆಗೂ. ಅಂತಂದರೆ ನಾನು ಮೆಟ್ರೋ ಇಳಿದಾಗ ಒಂದು ಕಡೆ ನಾವು ಮಾಮೂಲಿ ಯಾವಾಗಲೂ ಹೋಗ್ತಾ ಇದ್ದಿದ್ದು ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದರು. ಹಾಗಾಗಿ ಇನ್ನೊಂದು ಸೈಡ್ ಹೋಗೋದ್ರಿಂದ ರೂಟ್ ಗೊತ್ತಾಗ್ದಲೇ ಸ್ವಲ್ಪ ಅಲ್ದಾಡ್ಬಿಟ್ಟು ಅಂತಲೇ ಹೇಳ್ಬೋದು. ಆಮೇಲೆ ಮನೆಗೆ ಬಂದು ಬೆಳಗ್ಗೆನೇ ಚಿಕನ್ ತೆಗೆದು ಕೊಟ್ಟು ಕಳಿಸಿದ್ದೆ 1/2 kg. ನನ್ನ ಮಗಳನ್ನ ಚಿಕನ್ ಬಿರಿಯಾನಿ ಮಾಡು ಅಂತ ಹೇಳ್ಬಿಟ್ಟು 1/2 kgಲಿ ಸ್ವಲ್ಪ ಹಂಗೆ ಗ್ರೇವಿ ಮಾಡಿ 1-2 ಪೀಸ್ ಹಾಕಿ ಬಿರಿಯಾನಿನ ಮಾಡಿದ್ದಾಳೆ. ಅಂದರೆ ಬಿರಿಯಾನಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬಂದಿತ್ತು. ಬಿರಿಯಾನಿ ಪೇಸ್ಟ್ ಹಾಕಿ ಮಾಡೋದ್ರಿಂದ ಅದು ಟೇಸ್ಟು ಒಂಥರ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಬಿರಿಯಾನಿಗೆ 1-2 ಪೀಸ್ ಹಾಕಿ ಗ್ರೇವಿ ಮಾಡಿದ್ದಾಳೆ. ಬಟ್ ಆಯಿಲ್ ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ ನನ್ನ ಮಗಳು. ಇವಾಗ ನಾನು ಬಿರಿಯಾನಿ ಹಾಗೆ ಚಿಕನ್ ಪೀಸು ಮತ್ತು ಇದು ಸೌತೆಕಾಯಿ ಇದು ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಹೋಟೆಲ್ಗಿಂತ ಈ ಥರ ಮನೇಲಿ ಮಾಡಿಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಹೋಟೆಲ್ದು ತಿಂದಮೇಲೆ ನಮಗೆ ಹೆಲ್ತ್ ಹಾಳಾಗೋಗುತ್ತೆ. ಸೊ ಅದ್ರ ಬದಲು ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಚಪಾತಿ ಹಾಗೆ ತೊಂಡೆಕಾಯಿ ಪಲ್ಯ ಮಾಡೋಣ. ತೊಂಡೆಕಾಯಿ ಮತ್ತು ಹಿತ್ತಲವರೆಕಾಯಿ ಹಾಗೆ ಗೋರಿಕಾಯಿ, ಇದು 3 ಇತ್ತು. ಆ 3 ತರಕಾರಿನ ಕಟ್ ಮಾಡಿ ರಾತ್ರಿನೇ ಇಟ್ಕೊಂಡಿದ್ದೆ. ಈಗ ಬೆಳಗ್ಗೆದು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಇವತ್ತು ಚಪಾತಿಗೆ ಮಣೆ ಮೇಲೆ ಒತ್ತುತ್ತಾ ಇಲ್ಲ, ಇಲ್ಲೇ ಸಜ್ಜೆ ಮೇಲೆ ಒತ್ತೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಾಗೆ ಮಕ್ಕಳಿಗೆ ಬಾಕ್ಸ್ಕೊಂಡು ಚಪಾತಿನೇ ಕಟ್ಟಬೇಕು. ಸೊ ಹಾಗಾಗಿ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಹಾಗೆ ಫೇಸ್ಬುಕ್ಕು, ಯೂಟ್ಯೂಬು ಏನೇ ಅಂದರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನ ಓಪನ್ ಮಾಡಿದ್ರೆ ಒಂದೇ ಸುದ್ದಿ, ದರ್ಶನ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಯಾರ ಅಭಿಮಾನಿನೂ ಅಲ್ಲ, ಹಾಗೆ ಯಾರ ವಿರುದ್ಧ ಪರವಾಗಿಯೂ ಕೂಡ ಮಾತಾಡ್ತಾ ಇಲ್ಲ.
ಬಟ್ ಅವರು ಕೊಲೆ ಮಾಡಿದಾರಂತೆ ಅನ್ನೋ ಸುದ್ದಿನ ಕೇಳ್ತಾ ಇದ್ದೀನಿ. ಇವಾಗ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ, ಅವ್ರನ್ನ ಕೆಟ್ಟವರು ಅನ್ನೋ ಥರ ಜನ ಎಲ್ಲ ಬೈತಾ ಇರ್ತಾರೆ. ಕಮೆಂಟ್ಸ್ಗಳನ್ನ ಓದಿದೆ. ಹಾಗೆ ಅವರು ಟ್ರೋಲರ್ಸ್ ಇರ್ತಾರಲ್ಲ, ಸೊ ಅವರೂ ಕೂಡ ಅವ್ರ ಬಗ್ಗೆನೇ ಹಾಕಿದ್ದಾರೆ. ಇದರಿಂದ ಒಂದಂತೂ ತಿಳ್ಕೊಬೋದು, ಆ್ಯಕ್ಟಿಂಗು ಸಿನಿಮಾದಲ್ಲಿ ಮಾತ್ರ ಮಾಡಬೇಕು. ಅಂದರೆ ಸಿನಿಮಾದಲ್ಲಿ ಮಾತ್ರ ಹೊಡೆದಾಟ, ಜಗಳ, ಕೊಲೆಗಳು, ಹೀರೋ ಆಗಕ್ಕೆ ಹೋಗೋದು ಇವೆಲ್ಲ ಸಿನಿಮಾದಲ್ಲಿ ಮಾತ್ರ ಮಾಡಬೇಕು. ಆ ಸಿನಿಮಾದಲ್ಲಿ ಮಾಡೋದನ್ನ ನಿಜ ಜೀವನದಲ್ಲಿ ಮಾಡೋಕ್ಕೆ ಹೋದರೆ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಿನಿಮಾದು ಬರೀ ಎಂಟರ್ಟೈನ್ಮೆಂಟಿಗೆ ಮಾತ್ರ ಅದು. ಬಟ್ ಅದನ್ನು ನಿಜ ಜೀವನದಲ್ಲಿ ಮಾಡೋಕ್ಕೋಗಿ ಅವರು ಇವತ್ತು ಒಂದು ಜೀವನ ಕಳೆದಿದ್ದಾರೆ ರಿಯಲಾಗಿ. ಬಟ್ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿ ಸತ್ತೋಗೋ ಥರ ಆ್ಯಕ್ಟಿಂಗ್ ಮಾಡ್ತಾರೆ, ಎದ್ದೊಳ್ತಾರೆ. ಬಟ್ ಈಗ ರಿಯಲಾಗಿ ಸತ್ತೋಗಿರೋರು ಎದ್ದು ಬರ್ತಾರ? ಖಂಡಿತ ಬರೋದಿಲ್ಲ. ಹಾಗೆ ನಾನು ಅಭಿಮಾನಿಗಳಿಗೂ ಹೇಳೋದಿಷ್ಟೇ, ಅಭಿಮಾನ ಅನ್ನೋದು ಮನಸ್ಸಲ್ಲಿರಬೇಕು. ಅದನ್ನು ಈ ರೀತಿ ತೋರ್ಸೋಕ್ಕೋಗಿ ನೀವು ನಿಮ್ಮ ಜೀವನನ ಕಳ್ಕೊಬೇಡಿ, ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ನಿಮ್ಮ ತಂದೆ ತಾಯಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಅಕ್ಕ ತಂಗಿದಿರು, ಅಣ್ಣ ತಮ್ಮದಿರಿಗೆ ನೀವೇ ಇರೋದು. ನೀವು ಸತ್ತೋದ್ರೆ ಅವ್ರು ಬಂದು ನಿಮ್ಮ ಸ್ಥಾನನ ತುಂಬೋದಕ್ಕಾಗಲ್ಲ. ಹಾಗಾಗಿ ಅಭಿಮಾನನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ಈ ರೀತಿ ತೋರ್ಸೋಕ್ಕೋಗಿ ನೀವು ಪ್ರಾಣ ಕಳ್ಕೊಬೇಡಿ ಅಂತ ಹೇಳ್ತೀನಿ. ಹಾಗೆ ಹೋರಾಟಗಳೆಲ್ಲ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ನಮ್ಮ ಬಾಸ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ನೀವು ಹೋರಾಟ ಮಾಡೋದ್ರಿಂದ ಅವರೇನು ಬಿಡುಗಡೆ ಆಗೋಲ್ಲ, ಯಾಕಂದರೆ ಸಾಕ್ಷಿಗಳಿರ್ತಾವಲ್ಲ. ಸೊ ಹಾಗೆ ನನಗೆ ಗೊತ್ತಿರೋ ಪ್ರಕಾರ ಈ ಸಾಕ್ಷಿಗಳನ್ನೆಲ್ಲ ಬೇಕಾದ್ರೆ ಹಿಂದೆ ಮುಂದೆ ಮಾಡೋಷ್ಟು ತಾಕತ್ತು ದುಡ್ಡಿಗಿದೆ. ದುಡ್ಡಿದ್ರೆ ಅಂಥ ವ್ಯಕ್ತಿಗಳು ಕೂಡ ಆಚೆ ಬರ್ಬೋದು. ಅದಕ್ಕೆ ಸಾಕ್ಷಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದರಲ್ಲೂ ರಾಜಕೀಯ ವ್ಯಕ್ತಿಗಳನ್ನ ನೋಡಿದ್ದೀನಿ ನಾನು. ಎಷ್ಟೊಂದು ಜನನ ತಿರ್ವಿ ಮುರ್ವಿ ಇದು ಅವ್ರದ್ದೇ ಅಲ್ವಂತೆ, ಇವ್ರದ್ದಂತೆ ತಪ್ಪು, ಇವರಂತೆ ಮಾಡಿದ್ದು ಅಂತ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವ್ರು ಆಚೆ ಬರ್ತಾರೆ. ಬಟ್ ಅವರ ಆಚೆ ಬರೋದಕ್ಕೆ ನೀವೆಲ್ಲ ಹೋಗಿ ನಿಮ್ಮ ಪ್ರಾಣನ ಕಳ್ಕೊಂಡು ನೀವು ಇಲ್ಲ ಸಲ್ಲದ್ದೆಲ್ಲ ಅಪವಾದಗಳನ್ನ ಒರೆಸ್ಕೊಂಡು ನೀವು ಜೈಲು ಪಾಲಾಗಕ್ಕೆ ಹೋಗಬೇಡಿ. ಹಾಗಾಗಿ ನಾನು ನಿಮ್ಮೆಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ. ಹಾಗೆ ಅವರು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಆ ರೀತಿ ಮಾಡಬಾರ್ದಿತ್ತು. ಎಲ್ಲರೂ ಹೇಳೋದು ಅಷ್ಟೇ. ಒಂದು ಪೊಲೀಸ್ ಈಗ ಅವನು ಬ್ಯಾಡ್ ಕಮೆಂಟ್ಸ್ ಹಾಕಿ ಬ್ಯಾಡ್ ಥರ ಫೋಟೋಸು ವಿಡಿಯೋಸ್ ಎಲ್ಲ ಕಳಿಸ್ತಾ ಅಂತ ಹೇಳ್ತಾ ಇದ್ದಾರೆ. ಆ ಥರ ಮಾಡಿದ್ದಿದ್ರೆ ಇವರು ಅವನು ಎಲ್ಲಿ ವಾಸವಾಗಿದ್ದಾನೆ ಅಂತ ಕಂಡಿಡ್ದು ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಹೇಳಿದಿದ್ರೆ ಆ ಪೊಲೀಸರು ಏನು ಆ್ಯಕ್ಷನ್ ಬೇಕೋ ಅದನ್ನು ತೊಗೊಂಡಿರೋರು. ಹಾಗೆ ಇದನ್ನು ಆಚೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ. ಅಂತಂದರೆ ಅವನ ದರ್ಶನ್ ಹೆಸರಾಗಲಿ, ಹಾಗೆ ಪೊಲೀಸರ ಹೆಸರಾಗಲಿ, ಹಾಗೆ ಅವನ ಅಭಿಮಾನಿ ಹೆಸರಾಗಲಿ ಯಾರನ್ನೂ ಆಚೆ ಬರೋಕ್ಕೆ ಬಿಡ್ದಂಗೆ ಅವನಿಗೆ ಏನು ವಾರ್ನ್ ಮಾಡಬೇಕೋ ಏನು ಮಾಡಬೇಕೋ ಮಾಡಿ ಕಳಿಸಿರೋರು ಅಂದರೆ ಪೊಲೀಸವರು. ಅವಾಗ ಅವ್ರಿಗೂ ಭಯ ಹುಟ್ಟಿರೋದು. ನೆಕ್ಸ್ಟ್ ಅವರು ಆ ಥರ ಮಾಡ್ತಿರ್ಲಿಲ್ಲ. ಬಟ್ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಹೊಡೆದು ಬಡಿದು ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದು ತುಂಬ ದೊಡ್ಡ ಅಪರಾಧ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾರಿಗೂ ರೈಟ್ಸ್ ಇಲ್ಲ. ಬಟ್ ಅವ್ನು ಮಾಡಿರೋದೂ ತಪ್ಪು. ಯಾಕಂತಂದರೆ ಅವಳಿಗೆ ಎಂಥೊಳ್ಳೆ ಆಗಿರಲಿ, ಒಂದು ಹೆಣ್ಣಿಗೆ ಆ ರೀತಿಯೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕಿದರೆ ಯಾರಾದರೂ ಸಹಿಸಲ್ಲ. ಯಾಕಂದರೆ ನಾಳೆ ನಮ್ಗೆ ಯಾರಿಗಾರ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನಾವೂ ಅಷ್ಟೇ. ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಏನು ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಬಟ್ ಅವರು ದುಡ್ಡಿರೋರು ಅಹಂಕಾರ ಜಾಸ್ತಿ. ಹಾಗೆ ನಾವೇನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಒಂದು ಕೊಬ್ಬು. ಹಾಗಾಗಿ ಅವರು ಆ ರೀತಿ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಅವ್ನು ಮಾಡಿರೋ ತಪ್ಪಿಂದ ಇವತ್ತು ಅವನ ತಾಯಿ, ಅವನ ಹೆಂಡತಿ, ಅವನ ಫ್ಯಾಮಿಲಿ ಇದೆಲ್ಲನೂ ಕೂಡ ಬೀದಿಗೆ ಬಂತು. ನಾಳೆ ಅವ್ರನ್ನ ಕಾಪಾಡೋರು ಕೊನೆವರೆಗೂ ಅವನ ಸ್ಥಾನನ ತುಂಬೋರು. ಈಗ ಇವರು ಕಾಂಪನ್ಸೇಷನ್ ಆಗಿ ಅವ್ರಿಗೆ ದುಡ್ಡು ಕೂಡ ಕೊಡ್ಬೋದು. ಬಟ್ ಆ ದುಡ್ಡು ಬಂದು ಇವರು ಅವ್ರನ್ನ ಸ್ಥಾನನ ತುಂಬಕ್ಕಾಗಲ್ಲ. ಅದು ಎಷ್ಟು ದಿವಸ ಇರುತ್ತೆ ದುಡ್ಡು? ಸಾಯೋವರೆಗೂ ಅವ್ರು ತಿನ್ನೋಕ್ಕಾಗುತ್ತಾ? ಅದೇ ಒಬ್ಬ ಮಗ ಹೆಂಡತಿಗೆ, ಅಪ್ಪ ಮಕ್ಕಳಿಗೆ, ತಂದೆ ಇದ್ದರೆ ಸಾಯೋವರೆಗೂ ದುಡ್ದು ಹಾಕ್ಬೋದಾ? ಸೊ ಹಾಗಾಗಿ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಹುಚ್ಚು ಅಭಿಮಾನನ ತೋರ್ಸೋಕ್ಕೋಗಿ ನಿಮ್ಮ ಪ್ರಾಣನೂ ಕಳ್ಕೊಂಡು ನಿಮ್ಮ ಹುಡುತವರು ಫ್ಯಾಮಿಲಿಗಳಿಗೂ ತೊಂದರೆ ಕೊಡಬೇಡಿ. ಹಾಗೆ ನಾನು ಡೈಲಿ ಯಾವ ರೀತಿ ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮಿಷನ್ನು ಆಗಲಿ ಬೇರೆ ಏನು ಅಂದರೆ ಏನೂ ಹಾಕೋದಿಲ್ಲ. ಬರೀ ಒಂದು ಸನ್ಸ್ಕ್ರೀಮು ಹಾಗೆ ಒಂದು ಪಿಗ್ಮೆಂಟೇಷನ್ ಕ್ರೀಮ್ ಇದೆ, ಎರಡೇ ಹಾಕೋದು. ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ನಾನು ಏನು ಫೇಸ್ ವಾಶ್ ಆಗಲಿ ಯಾವುದಾರಾಗಲಿ ಪಿಗ್ಮೆಂಟೇಷನ್ ಕಡಿಮೆ ಆಗೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಖಂಡಿತ ಹೇಳ್ತೀನಿ. ಪಿಗ್ಮೆಂಟೇಷನ್ಗೆ ನಾನು ರೆಕಮೆಂಡ್ ಮಾಡೋವಂಥ ಕ್ರೀಮ್ ಯಾವುದು, ಇದರಿಂದ ಹೋಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನಾನು ಇವಾಗ
ಸ್ನಾನ ಎಲ್ಲ ಮಾಡಾಗಿತ್ತು, ಸೋಮವಾರ ಅಲ್ವಾ. ಸೊ ಹಾಗಾಗಿ ಪೂಜೆ ಮಾಡೋದಕ್ಕೆ ಇವಾಗ ಕ್ರೀಮೆಲ್ಲ ಹಚ್ಕೊಂಡು ತಲೆನ ಹಾಗೆ ಓಪನ್ ಬಿಟ್ಟೆ. ಯಾಕಂತಂದರೆ ಹಾರಬೇಕಿತ್ತು, ಇಲ್ಲಾಂದರೆ ಶೀತ ಆಗಿಬಿಡುತ್ತೆ. ಆಫೀಸಲ್ಲಿ ಫ್ಯಾನ್ ಹಾಕಿರ್ತಾರೆ, ಓದೋಕ್ಕೆ ಸೆಕೆ ಆಗುತ್ತೆ. ಸೊ ಹಾಗಾಗಿ ಫ್ಯಾನ್ ಹಾಕೋದ್ರಿಂದ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ತಲೆನ ಹಾಗೆ ಬಿಟ್ಟಿದ್ದೀನಿ. ರೆಡಿಯಾಗಿ ನಾನು ಹೊರಡೋವರೆಗೂ ತಲೆ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಐಬ್ರೋ ಪೆನ್ಸಿಲ್ ಹಚ್ಕೋತೀನಿ. ಯಾಕಂದರೆ ನನಗೆ ಐಬ್ರೋಸ್ ಜಾಸ್ತಿ ಬೆಳೆದಿಲ್ಲ, ಹಾಗಾಗಿ ಕ್ರೀಮ್ ಹಚ್ಬಿಟ್ಟು ಐಬ್ರೋ ಪೆನ್ಸಿಲ್ ಹಚ್ಚಿ ಸ್ಟಿಕ್ಕರ್ ಇಕ್ಬಿಟ್ಟು ಮತ್ತು ಕುಂಕುಮ ಇಡ್ತೀನಿ. ಇದಷ್ಟೇ. ಬೇರೆ ಫೌಂಡೇಶನ್ ಆಗಲಿ, ಪೌಡ್ರ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಐಲೈನರ್ ಆಗಲಿ ಯಾವುದು ಅಂತಂದರೆ ಯಾವುದೂ ಕೂಡ ಹಚ್ಚಲ್ಲ ನಾನು. ಅವೆಲ್ಲ ಹಚ್ಚಿದ್ರೆ ಇನ್ನೂ ಫುಲ್ಲು ಜಾಸ್ತಿ ಬಿಳ್ಚ್ಕೊಂಡಂಗೆ ಕಾಣಿಸ್ತೀನಿ. ಇವಾಗ ಇದಿಷ್ಟು ಹಾಕಿದ್ರೇ ಸಾಕು, ವೈಟಿಗಿರೋದ್ರಿಂದ. ಆ ಪಿಗ್ಮೆಂಟೇಷನ್ ಇಲ್ಲ ಅಂದಿದ್ರೆ ನನ್ನ ಮುಖ ಇನ್ನೂ ಕ್ಲಿಯರಾಗಿತ್ತು. ಮುಂಚೆ ಅದೇ ರೀತಿ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಬರ್ತಿದ್ದಂಗೆ ಅಂತಂದರೆ ವಯಸ್ಸು ಆಗ್ತಿದ್ದಂಗೆ, ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗ್ತಿದ್ದಂಗೆ ನಮಗೆ ಇಲ್ಲದ ಕಾಯಿಲೆಗಳು ಬರ್ತವೆ ಅಂತಾರಲ್ಲ. ಸೊ ಹಾಗಾಗಿ ಬಂದಿದೆ, ಏನೂ ಮಾಡೋದಕ್ಕಾಗಲ್ಲ. ಇದೇ ಪಲ್ಯ ತೊಂಡೆಕಾಯಿ ಮತ್ತು ಗೋರಿಕಾಯಿ ಮತ್ತು ಹಿತ್ತಲವರೆಕಾಯಿ ಅಂದರೆ ಚಪ್ರದವರೆಕಾಯಿ ಅಂತಾರಲ್ಲ. ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ತಿನ್ನೋದಕ್ಕೆ. ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ನನ್ನ ಎಲ್ಲ ವಿಡಿಯೋನು ಶೂಟ್ ಮಾಡೋದಕ್ಕಾಗಲ್ಲ ನಾನು, ದಿನಚರಿಗಳನ್ನ ಅಂದರೆ ಏನೇನು ಮಾಡ್ತೀನಿ, ಹಾಗೆ ಸಂಜೆ ಬಂದು ಏನೇನು ಮಾಡ್ತೀನಿ ಅಂತ. ಬಟ್ ಅದನ್ನೆಲ್ಲ ಮಾಡಬೇಕು ಅಂತಂದರೆ ಟೈಮ್ ತುಂಬ ಬೇಕು. ನಾನು ಟೈಮ್ ಸೇವ್ ಮಾಡಬೇಕು. ಯಾಕಂದರೆ ಈಗ ಕೆಲ್ಸಕ್ಕೆ ಹೋಗೋದ್ರಿಂದ 9 ಗಂಟೆಗೆ 9:15 ಅಷ್ಟರಲ್ಲಿ ನಾನು ಮನೆ ಬಿಡಬೇಕು. ಅಷ್ಟರೊಳಗಡೆ ನಾನು ಎಲ್ಲ ಮುಗಿಸಿ ಹೋಗಬೇಕು. ಇನ್ನು ತಿರ್ಗಾ ಸಂಜೆ ಬಂದು ಮಾಡೋಕ್ಕೆ ಸಂಜೆ ಬಂದು ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ಯಾಕಂದರೆ ಸುಸ್ತಾಗಿರುತ್ತೆ, ಟಯರ್ಡಾಗಿರುತ್ತೆ ಮೈಂಡಲ್ಲಿ, ಮೆಂಟಲಿ ಆಗಲಿ, ಹಾಗೆ ಕೆಲಸದಿದ್ರಲ್ಲೇ ಆಗಲಿ. ಸೊ ಬಂದು ಒಂದು ಅರ್ಧ ಗಂಟೆ 1 ಅವರ್ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಅಡುಗೆ ಮಾಡಿ, ಊಟ ಮಾಡಿ, ಪಾತ್ರೆ ತೊಳಿ, ಮತ್ತು ಕಿಚನ್ ಕ್ಲೀನ್ ಮಾಡು, ಮತ್ತು ಮಲಗು, ಇದೇ ರೀತಿ ಆಗೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ವರ್ಕಿಂಗ್ ವುಮೆನ್ಸ್ ಲೈಫ್ ಇದೇ ರೀತಿ ಇರುತ್ತೆ. ಕಷ್ಟಕರವಾದ ಜೀವನ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಇದೇ ರೀತಿ ಇರುತ್ತೆ. ನೋಡ್ತಾ ಇರ್ಬೋದು ಇವಾಗ ನಾನು ಇಷ್ಟು ರೆಡಿಯಾಗಿದ್ದೀನಿ. ಹಾಗೆ ಇದು ಸಂಜೆ ಬರ್ತಾ ಹಾಗೆ ತರಕಾರಿ, ಈರುಳ್ಳಿ ಇವೆಲ್ಲನೂ ತೊಗೊಂಡು ಬರ್ತಾಯಿದ್ದೀನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.